ವಿಷ ಮಾಡಿದ್ದಾನೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೂ ಮತ್ತು ತಮ್ಮ ಕುಟುಂಬದವ್ರಿಗೆ. ಇವತ್ತಿನ ಬ್ಲಾಗ್ ಚಾಕುಲೆ ಹಚ್ಕೋ. ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್. ಹಬ್ಬದ ಶುಭಾಶಯಗಳು. ವಾವ್, ಎಷ್ಟು ಕ್ಲಿಯರ್ ಆಗಿ ಹೇಳ್ದಿ ನೀನು ಕನ್ನಡ. ಫಸ್ಟ್ ಟೈಮ್ ಮಾಸ್ಟರ್ ಚೆಫ್. ನನ್ ಬ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡ್ತಿಲ್ಲ ಇವರೆಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಹಾಯ್ ಆಲ್, ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಇವತ್ತಿನ ಬ್ಲಾಗ್ ಸಂಕ್ರಾಂತಿ ಹಬ್ಬದು. ಯಾರು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಸಪೋರ್ಟೇ ಮಾಡ್ತಿಲ್ಲ, ಅವರೇ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲ, ನೀವೇ ಸ್ಟಾರ್ಟ್ ಮಾಡಿ, ನಾವಿಂದ ಕಾಮೆಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗಲ್ಲೇ ಕಣ್ಣು ಹೋಗ್ತಿದೆ. ತರ್ಲೆ ದೀಪು ಬಂದಂಗ್ ಬಂದ್ ಯಾಕೆ ಒಳಗೆ ಹೋಗ್ಬಿಟ್ಟಿ? ಎಲ್ರು ಆರಾಮ ಅಂತ ಅನ್ಕೋತಿದ್ದೀನಿ. ಇವತ್ತಿನ ಬ್ಲಾಗ್ ಸಂಕ್ರಾಂತಿ ಹಬ್ಬದು. హాయ్, నా పెర్ఫార్మెన్స్ మీకు నచ్చినట్టయితే స్మాల్ బాస్ అని స్పేస్ ఇచ్చి పద్మశ్రీ PADMASRI అని టైప్ చేసి 5555 SMS చేయండి ప్లీజ్. వర్క్ ఫర్ మీ. ನಿನ್ನೆ ಎಲ್ಲ ಪಕ್ಕಾ ಖಡಕ್ ರೊಟ್ಟಿ ಊಟ ಆಗಿದೆ. ಇವತ್ತು ಹೋಳಿಗೆ ರೆಡಿ ಆಗಿದೆ. ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಹೋಳಿಗೆ ಮಾಡಬೇಕಾದ್ರೆ ಬ್ಲಾಗ್ ಮಾಡಿಲ್ಲ ನಾನು. ಮಾಡಿ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಶೇಂಗಾದ ಹೋಳಿಗೆ ರೆಡಿ ಇದೆ. ನಿನ್ನೆ ಎಲ್ಲ ಫುಲ್ಲು ನಮ್ಮ ಸ್ಟೈಲಲ್ಲಿ ಊಟ ಆಗಿರೋದ್ರಿಂದ ಇವತ್ತು ಹುಡುಗರು ನಿನ್ನೆ ಊಟ ನಮ್ಮ ಸ್ಟೈಲಲ್ಲಿ ಆಗಿದೆ. ಇವತ್ತು ಇವರಿಬ್ರು ಇವನ್ ಫುಲ್ ಫೀಲ್ ಆಗ್ತಿದ್ದಾನೆ ಪಾಪ. ಸೌಖ್ಯ ಮತ್ತೆ ಚಿನ್ನಿಗೋಸ್ಕರ ಫ್ರೈಡ್ ರೈಸ್ ಗೋಬಿ ಬೇಕು ಅಂತ ಕೇಳಿರೋದ್ರಿಂದ. ಕೇಳಿಲ್ಲ ನೀನು? ಯಾರು ಕೇಳಿದ್ದು? ಓಕೆ, ಅವಳು ಕೇಳಿದ್ದಂತೆ. ಸಾರಿ ಫಾರ್ ಮಿಸ್ಕಮ್ಯುನಿಕೇಶನ್. ಸೊ ಅವ್ರಿಗೋಸ್ಕರ ಫ್ರೈಡ್ ರೈಸು ಗೋಬಿ ಮಾಡ್ತಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಏನದು? ಗೋಬಿ ಅನ್ನ ಕೊಟ್ರೆ ತಿಂತಾರೆ ಪಾಪ. ಬರೀ ಕೆಚಪ್ ಕೊಟ್ರೆ ಏನ್ ಮಾಡ್ಬೇಕು? ఎవరు నువ్వు ఇంత టాలెంటెడ్ ఉన్నావు? యు ఆర్ రియల్లీ ఎ గాడ్ గిఫ్టెడ్ చైಲ್డ్. ಗೋಬಿ ನೀವೇ ತಗೋಬೇಕಂತೆ, ಕೆಚಪ್ ಕೊಡ್ತಾಳಂತ ತಗೊಳ್ತೀನಿ. ಕ್ಯಾಬೇಜ್ ಅಂಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊರಿಯಂಡರ್ ಪೌಡರು. ಏನ್ ಮಾಡ್ತಿದ್ದೀರಿ? ಗೋಬಿ ಮಂಚೂರಿಯನ್. ಸೊ ಸ್ವಲ್ಪ ಮೈದಾ ಹಿಟ್ಟು 2 ಟೇಬಲ್ ಸ್ಪೂನ್ ಹಾಕೋತಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, ಅದು 2 ಸ್ಪೂನ್ ಹಾಕೋತಿದ್ದೀನಿ. ಎರಡು ಸ್ಪೂನ್ ಹಾಕೋತಿದ್ದೀನಿ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಕಾರ್ನ್ ಫ್ಲವರ್ ಹಾಕೊಳ್ಳಿ, ಒಳ್ಳೇದು. ಹೋಟೆಲಲ್ಲಿ ಹೆಂಗೆ ಮಾಡಿರ್ತಾರೆ ಹಂಗೆ ಮಾಡಿರ್ತಾರೆ. ಅದನ್ನ 2 ಟೇಬಲ್ ಸ್ಪೂನ್ ಹಾಕೋತಿದ್ದೀನಿ. ಅದಾದಮೇಲೆ ನೀಟಾಗಿ ಕಲ್ಸ್ಕೋಬೇಕು. ಗೋಧಿ ಹಿಟ್ಟು ಕಲಿಸ್ತಾರಲ್ಲ ಆ ಥರ ಕಲಿಸ್ಕೋಬೇಕು. 1.5 ಸ್ಪೂನ್ ಇದು ಕಾರ್ನ್ ಫ್ಲವರ್ ಹಾಕ್ತಿದ್ದೀನಿ. ಸಾಸ್ ಮಾಡ್ಕೊತಿದ್ದೀನಿ ಗೋಬಿ ಮಂಚೂರಿ. ಸಾಕು. ಏನದು? ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1/2 ಟೇಬಲ್ ಸ್ಪೂನ್.
ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಅದಾದಮೇಲೆ ರೆಡ್ ಚಿಲ್ಲಿ ಸಾಸ್ ಇದ್ರೆ ರೆಡ್ ಚಿಲ್ಲಿ ಸಾಸು, ಇಲ್ಲ ಗ್ರೀನ್ ಚಿಲ್ಲಿ ಸಾಸ್ ಇದ್ರೆ ಗ್ರೀನ್ ಚಿಲ್ಲಿ ಸಾಸು. ಸ್ವಲ್ಪ ಸಾಸು, ಕೆಚಪ್ಪು 2 ಟೇಬಲ್ ಸ್ಪೂನಾ? ಅಂದರೆ ರುಚಿಗೆ ತಕ್ಕಷ್ಟು. ಸೊ ಹುಳಿ ಇರುತ್ತಲ್ಲ, ನಿಮ್ಗೆ ನೋಡ್ಕೊಳ್ಳಿ, ಹುಳಿ ಜಾಸ್ತಿ ಬೇಕಂದ್ರೆ ಹುಳಿ ಜಾಸ್ತಿ ಹಾಕೊಳ್ಳಿ. ಇದನ್ನ ನೀಟಾಗಿ ಕಲಿಸ್ಕೊಂಡು ಸೊ ನೀರು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೀರನ್ನ. ಸೊ ಹೋಟೆಲಲ್ಲಿ ಒಂದು ಸಾಸ್ ಹಾಕ್ತಾರಲ್ಲ, ಇದೆ ಅದು ಗೋಬಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಏನಂತಂದ್ರೆ ಆಮೇಲೆ ಗೋಬಿಲಿ ಅದು ಹಾಕ್ಕೊಳೋದಲ್ಲ, ಸೊ ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಗೋಬಿ ರೆಡಿ ಆಗಕ್ ಮುಂಚೆನೆ ಗೋಬಿ ಡ್ರೈ ಖಾಲಿ ಆಗೋ ತರ ಅದು ಬಿಸಿ. ಮತ್ತೇನಾದ್ರೆ ಡ್ಯಾನ್ಸಿಂಗ್ ಡಾಲ್. ಆದಿತ್ಯ ಕುದುರೆ ಓಡಿ ಬಂದಿತ್ತ. ಆದಿತ್ಯ ಅವನೇ. ಏ ಅಮ್ಮು, ಸ್ವಲ್ಪ ನಿಮಗೆ ಹಾಕ್ಬಿಡುತ್ತ, ಆಮೇಲೆ ಇರಂಗಿಲ್ಲ ಅಡಿಗೆ ಅದನ್ನ. ಮಾಸ್ಟರ್ ಶೆಫ್. ಏನ್ ಮಾಡ್ಲಿಕತ್ತಿಲ್ಲ ಪವಿ? ವೆಜ್ ಫ್ರೈಡ್ ರೈಸ್ ಅಂಡ್ ಗೋಬಿ ಮಂಚೂರಿಯನ್. ಎಷ್ಟು ಕ್ರಿಸ್ಪಿ ಆಗ್ಯಾವ, ತಿನ್ಬೇಡ. ಸೌಂಡ್ ಕೇಳಿ ತಿನ್ಬೇಕು. ಸೊ ಇವಾಗ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಕಡಾಯಿಯಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಫೈನ್ ಚಾಪ್ಡ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಬ್ರೌನಿಶ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಕಡಾಯಿಗೆ ನಾನು ಫೈನ್ ಚಾಪ್ಡ್ ಸ್ಪ್ರಿಂಗ್ ಆನಿಯನ್ ಹಾಕೋತಾ ಇದ್ದೀನಿ. ಸೊ ಸ್ಪ್ರಿಂಗ್ ಆನಿಯನ್ ಇಸ್ ವೆರಿ ಸ್ಪೆಷಲ್ ಫಾರ್ ವೆಜ್ ಫ್ರೈಡ್ ರೈಸು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಫೈನ್ ಚಾಪ್ಡ್ ಕ್ಯಾಪ್ಸಿಕಮ್. ಸೊ ಇದು ಟೇಸ್ಟಿಯಾಗಿರುತ್ತೆ. ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ಸ್ವಲ್ಪ ಫ್ಲೇವರ್ಡ್ ಆಗಿರಲಿ ಅಂತಂದೇಳಿ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಫೈನ್ ಚಾಪ್ಡ್ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಸೊ ಕ್ಯಾರೆಟ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ ಫಾರ್ ದ ವೆಜ್ ಫ್ರೈಡ್ ರೈಸ್. ಅದಾದ್ಮೇಲೆ ಫೈನ್ ಚಾಪ್ಡ್ ಬೀನ್ಸ್ ಹಾಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆ ಹಸಿ ಬಟಾಣಿನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೇನೆ ಮುಂಚೆನೆ ಕುಕ್ ಮಾಡಿಟ್ಕೊಂಡಿರೋ ಬಾಸುಮತಿ ರೈಸ್ ಮತ್ತೆ ಸೋನಾ ಮಸೂರಿ ರೈಸ್ನ 1:3 ರೇಷಿಯೋದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ವೆಜಿಟೇಬಲ್ಸ್ ರೈಸ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಒಂದು 5 to 10 minutes ಫ್ರೈ ಮಾಡಿ. ಸೊ ಅವಾಗ ಅದರದ್ದು ಅರೋಮಾ ಬರುತ್ತೆ. ಇಷ್ಟ ಆದರೆ ನಿಮಗೆ ವೆಜ್ ಫ್ರೈಡ್ ರೈಸ್ ರೆಡಿ. ಫೈನಲಿ ಚಾಪ್ಡ್ ಬೆಳ್ಳುಳ್ಳಿ ಹಾಕಿದೆ. ಸೊ ಎಣ್ಣೆ ಕಾಯ್ಲಿ. ಸೊ ಅದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಸ್ವಲ್ಪ ಫೈನಲಿ ಚಾಪ್ಡ್ ಕ್ಯಾಬೇಜ್ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಫ್ರೈ ಆದಮೇಲೆ ಗೋಬಿ ಹಾಕ್ಕೊಳ್ಳಿ. ಏನು ಮಾಡಿರ್ತೀರ ಆ ಗೋಬಿ ಎಲ್ಲ ಹಾಕ್ಕೊಂಬಿಡಿ. ಹೈ ಫ್ಲೇಮಲ್ಲಿ ಇಟ್ಟೆ ಮಾಡಿ,
ಏನಕ್ಕಂದ್ರೆ ಗೋಬಿ ಲೋ ಫ್ಲೇಮಲ್ಲಿ ಇಟ್ಟರೆ ಮೆತ್ತಗಾಗ್ಬಿಡುತ್ತೆ. ಕ್ರಿಸ್ಪಿ ಇರಬೇಕಂದ್ರೆ ಹೈ ಫ್ಲೇಮಲ್ಲಿ ಇಟ್ಟೆ ಗೋಬಿನ ಫ್ರೈ ಮಾಡ್ಕೋಬೇಕು. ಮುಂಚೆನೇ ಮಾಡಿಟ್ಕೊಂಡಿದ್ವಲ್ಲ ಸಾಸು, ಸೊ ನೋಡಿರ್ತೀರ ನೀವು ಹೋಟೆಲಲ್ಲೆಲ್ಲ ರೋಡ್ ಸೈಡಲ್ಲಿ ಗೋಬಿ ಮಾಡೋಕ್ಕಾದ್ರೆ ಇದೊಂದು ಸಾಸ್ ಮಾಡಿಟ್ಕೊಂಡಿರ್ತಾರ, ಆ ಸಾಸ್ನ ಫುಲ್ ಹಾಕ್ಕೊಂಡ್ಬಿಡ್ಬೇಕು. ಸಾಸ್ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಆ ಗೋಬಿ ಎಲ್ಲ ಆ ಸಾಸ್ನ ಅಬ್ಸರ್ವ್ ಮಾಡ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ. ಸೊ ಅವಾಗ ಗೋಬಿ ಚೆನ್ನಾಗಿ ಫ್ರೈ ಆಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೋಡಿ ಗೋಬಿ ಹೇಗೆ ತಯಾರಾಗಿದೆ ಅಂತ ನೋಡಿ. ನೀಟಾಗಿ ಗೋಬಿ ಬಂದಿದೆ, ಮುಗೀತಿಷ್ಟೇ ಗೋಬಿ. ಮೇಲೆ ಗಾರ್ನಿಷ್ ಮಾಡ್ತಿದ್ದೀನಿ ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಹಾಕಿ. ಸೊ ಗಾರ್ನಿಷ್ ಮಾಡ್ತಾಯಿದ್ದೀನಿ ನೀಟಾಗಿ. ಈಗ ಸಣ್ಣಗೆ ಕಟ್ ಮಾಡಬೇಕು, ಉದ್ದ ಕಟ್ ಮಾಡಿದ್ದೀನಿ. ಹಾಯ್ ಸೌಖ್ಯ, ಹಾಯ್. ಹೇಗಿದೆ ಹೇಳು ತಿಂದು? ಅಮೇಜಿಂಗ್. ಫ್ರೈಡ್ ರೈಸ್ ಹೇಗಿದೆ? ಎಕ್ಸ್ಟ್ರಾರ್ಡಿನರಿ. ಗೋಬಿ ಅಮೇಜಿಂಗ್. ದೀಪು ಸೂಪರ್, ಎಲ್ಲ ಚೆನ್ನಾಗಿದೆ. ಸೂಪರಾ? ನಿಜ ಒರಿಜಿನಲ್ ರಿವ್ಯೂ ಕೊಡ್ರಿ, ಸುಮ್ಮನೆ ನಾ ಏನೋ ವಿಡಿಯೋ ಮಾಡಿ ಅಂತ ಹೇಳ್ಬಿಡ್ರಿ. ಚೆನ್ನಾಗಿದೆ. ವಿಜಾಕ ಸೂಪರ್. ಸೂಪರ್. ಹೇ ಚಿನಿ ತಿನ್ನೊಮ್ಮೆ ಹಂಗ. ವಾವ್. ಹೇಗಾಗಿದೆ? ಇಲ್ಲಿ ನೋಡಿ ಹೇಳು. ಸೂಪರ್. ಓಕೆ, ಥ್ಯಾಂಕ್ ಯು ಗೈಸ್. ಹ್ಯಾವ್ ಎ ನೈಸ್ ಲಂಚ್. ನೈಸ್ ಲಂಚ್. ಮಾಡ್ಕೊ ಎಳ್ಳು ಬೆಳೆ ತಗೊಂಡು ಒಳ್ಳೆ ಮಾತಾಡು. ನೀನು ತಿನ್ಬೇಕು. 2 ಸರಿ ಹಾಕು. ಎಲ್ಲ ತಗೊಂಡು ಒಳ್ಳೇದ್ ಮಾತಾಡ್ರಿ ಅಂತ ಹೇಳಿ. ಸೇಮ್ ಟು ಯು. ಸಾಕು. ಎಳ್ಳು ಬೆಳೆ ತಗೊಂಡು ಒಳ್ಳೆ ಮಾತಾಡು. ಒಳ್ಳೆ ಒಳ್ಳೆ ಮಾತಾಡಿ. ಬಾಯ್ ತುಂಬ ತಗೊಂಡು ಒಳ್ಳೇದ್ ಮಾತಾಡ್ರಿ. ಬಚ್ಚಿನಿ ಬರಲ್ಲ, ಆಯ್ತು ಅಕ್ಕಂದು ಜಲ್ದಿ ಬಾ. ಒಳ್ಳೇದ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಬಾ 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 ಜಲ್ದಿ ಬಾ. ಒಳ್ಳೆ ಮಾತಾಡು. ಎಳ್ಳು ಬೆಲ್ಲ ತಗೊಂಡು ಒಳ್ಳೆ ಮಾತಾಡು. ನೀ ತಿನ್ಸು. ಎಳ್ಳು ಬೆಲ್ಲ ತಗೊಂಡು ಒಳ್ಳೆ ಮಾತಾಡ್ರಿ. ಸೊ ನೋಡಿದ್ರಲ್ಲ, ಈ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಭೋಗಿ ದಿವಸ ಫುಲ್ ಸೌತ್ ಇಂಡಿಯನ್ ಫುಡ್ ಊಟ ಮಾಡಿದ್ರೆ, ಸಂಕ್ರಮಣದ ದಿವಸ ಫುಲ್ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡಿದ್ವಿ. ಇನ್ನು ಹಬ್ಬದ ದಿವಸ ಸಂಜೆ ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ನಾವು ಮನೆಗೆ ಹೊರಟ್ವಿ ಆಟೋ ಬುಕ್ ಮಾಡ್ಕೊಂಡು. ಇತ್ತೀಚೆಗೆ ನನಗೆ ಅಥರ್ವಂಗೆ ಕಾರ್ ಜರ್ನಿ ತಡೀತಿಲ್ಲ, ಹಂಗಾಗಿ ಆಟೋದಲ್ಲಿ ಬಂದ್ವಿ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಅಲ್ಲಿ ಯಾವ ತರ ಇತ್ತು ಅಂತ ತಿಳಿಸಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.